ದ್ವಿತೀಯ ಪಿಯುಸಿಯ ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತೆ ಲಿಂಗ ಅಸಮಾನತೆ ಎನ್ನುವಂತ ಒಂದು ಪರಿಕಲ್ಪನೆಯ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬಹುದು. ಇಲ್ಲಿ ಸಾಮಾನ್ಯವಾಗಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಲಿಂಗ ಎನ್ನುವಂಥದ್ದು ಬಹುಮುಖ್ಯವಾಗಿರುವಂತಹ ಒಂದು ಪಾತ್ರವನ್ನ ವಹಿಸುವಂಥದ್ದು. ಅನೇಕ ವರ್ಷಗಳವರೆಗೆ ಶತಶತಮಾನಗಳ ಕಾಲದಿಂದಲೂ ಕೂಡ ಲಿಂಗದ ಆಧಾರದ ಮೇಲೆ ಈ ದೇಶದ ಅಧಿಕಾರ, ಸಂಪತ್ತು, ಆದಾಯಗಳನ್ನ, ಅಂತಸ್ತುಗಳನ್ನ ಕೆಲವೇ ಲಿಂಗಗಳಿಗೆ ಒಳಪಟ್ಟಂತೆ ಕೆಲವು ಲಿಂಗಗಳನ್ನ ವಂಚಿಸಿರ್ತಕ್ಕಂಥದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಲಿಂಗ ಅಸಮಾನತೆ ಎನ್ನುವಂಥದ್ದನ್ನ ಇಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಅದರಲ್ಲಿ ಎರಡು ಪರಿಕಲ್ಪನೆಗಳು ಬರ್ತವೆ, ಲಿಂಗ ಮತ್ತು ಲಿಂಗತ್ವ. ಸಾಮಾನ್ಯವಾಗಿ ಲಿಂಗ ಎನ್ನುವಂಥದ್ದು ಒಂದು ಜೈವಿಕ ಅಂಶ, ಹೆಣ್ಣು ಮತ್ತು ಗಂಡು ಎನ್ನುವಂತ ಒಂದು ವ್ಯತ್ಯಾಸವನ್ನ ಗುರುತಿಸುವಂತ ಒಂದು ಜೈವಿಕ ಅಂಶ. ಲಿಂಗತ್ವ ಎನ್ನುವಂಥದ್ದು ಒಂದು ಸಾಮಾಜಿಕ ಅಂಶ, ಅಂದ್ರೆ ಸಮಾಜದ ಸಂದರ್ಭದಲ್ಲಿನೇ ನಿರ್ಮಾಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸ್ತ್ರೀ ಮತ್ತು ಪುರುಷರೆಂಬ ಒಂದು ವಿಂಗಡಣೆಯನ್ನ ಮಾಡುವಂಥದ್ದು. ಆ ಸ್ತ್ರೀ ಮತ್ತು ಪುರುಷ ಅಥವಾ ತೃತೀಯ ಲಿಂಗಿಗಳು ಅಂತ ಏನ್ ಕರಿತಿದೀವಿ, ಅವರಿಗೆ ನಾವು ಕೆಲಸ ಕಾರ್ಯಗಳನ್ನ ಹಂಚಿರುವಂಥದ್ದು. ಯಾವ ಲಿಂಗದವರು ಯಾವ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು, ಯಾವ ತರದ ಬಟ್ಟೆಯನ್ನ ಹಾಕ್ಬೇಕು, ಯಾವ ತರದ ಒಂದು ವರ್ತನೆಯನ್ನ ಅಳವಡಿಸ್ಕೋಬೇಕು, ಈ ಹಿನ್ನೆಲೆಯಲ್ಲಿ ನಾವು ಕುಟುಂಬದಿಂದಲೇ ಅವರನ್ನು ಸಾಮಾಜೀಕರಣಗೊಳಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಲಿಂಗ ಅಸಮಾನತೆ ಎನ್ನುವಂಥದ್ದು ತಲತಲಾಂತರದಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಗತಿ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಒಂದು ನ್ಯಾಯವನ್ನ ಕೊಡಿಸ್ಬೇಕು ಎನ್ನುವಂತ ಒಂದು ದೂರ ದೃಷ್ಟಿ ಹಿನ್ನೆಲೆಯಲ್ಲಿ ಅನೇಕ ದಾರ್ಶನಿಕರಾಗಿರ್ಬೋದು ಅಥವಾ ಸುಧಾರಿಕರಾಗಿರ್ಬೋದು, ಬದಲಾವಣೆ ಬಯಸುವಂತವರಾಗಿರ್ಬೋದು, ತತ್ವಜ್ಞಾನಿಗಳಾಗಿರ್ಬೋದು, ಅಥವಾ ಸರ್ಕಾರ ಆಗಿರ್ಬೋದು, ಅಥವಾ ಕೆಲವು ಸಿದ್ಧಾಂತಗಳಾಗಿರ್ಬೋದು, ಆ ರೀತಿಯ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿರ್ತಕ್ಕಂಥದ್ದನ್ನ ನಾವು ಕಾಣುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ನಿಯಮಗಳು ಮತ್ತು ಗ್ರಹಿಕೆಯನ್ನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ಕಾಣುವಂಥದ್ದು. ಸಾಮಾನ್ಯವಾಗಿ ನಾವು ನಾಟಕ ರಂಗಗಳಲ್ಲಿ ಸ್ತ್ರೀ ಅಂದ್ರೆ ಏನು, ಯಾವ ರೀತಿಯಾಗಿ ಇರುವಂತ ಒಂದು ಪರಿಕಲ್ಪನೆ ಇದೆ, ಯಾವ ರೀತಿಯಾಗಿ ನಯ ವಿನಯದಿಂದ ವರ್ತಿಸಬೇಕು, ಯಾವ ರೀತಿಯಾಗಿ ಆ ದುಡಿಮೆಯಲ್ಲಿ ಪಾಲ್ಗೊಳ್ಬೇಕು, ಎಲ್ಲ ವಿಷಯಗಳನ್ನ ನಾವು ಪಾತ್ರ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ಆ ಪಾತ್ರಗಳ ಮೂಲಕ ಒಂದು ಅಭಿವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದು. ಸೊ ಹೀಗೆ ಅವೆಲ್ಲವುಗಳ ಅಂಶಗಳ ಆಧಾರದ ಮೇಲೆ ಇವತ್ತು ಏನಾಗಿದೆ ಅಂತಂದ್ರೆ ಲಿಂಗ ತಾರತಮ್ಯತೆ ಎನ್ನುವಂಥದ್ದನ್ನ ನಮ್ಮ ಸೊಸೈಟಿಯಲ್ಲಿ ನಾವು ಕಾಣುತ್ತೇವೆ. ಹಾಗಾದ್ರೆ ಲಿಂಗ ತಾರತಮ್ಯ ಎಂದರೇನು? ಇಲ್ಲಿ ಎರಡು ಒಕ್ಕದ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡುವುದನ್ನೇ ಲಿಂಗ ತಾರತಮ್ಯ, ಅಥವಾ ಲಿಂಗದ ಆಧಾರದ ಮೇಲೆ ಹೆಣ್ಣು ಮತ್ತು ಸ್ತ್ರೀ ಪುರುಷರೆಂಬ ಭೇದ ಭಾವ ಮಾಡುವುದು, ಅಥವಾ ಹೆಣ್ಣು ಕೀಳು ಅಥವಾ ಗಂಡು ಶ್ರೇಷ್ಠ ಎನ್ನುವಂತ ಒಂದು ಮನೋಭಾವನೆ ಹಿನ್ನೆಲೆಯಲ್ಲಿ ನಾವು ವಿಂಗಡಿಸ್ತೀವಲ್ಲ, ಅದನ್ನೇ ಲಿಂಗ ತಾರತಮ್ಯತೆ ಎನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸುವಂಥದ್ದು. ಹೀಗೆ ಒಂದು ಲಿಂಗ ತಾರತಮ್ಯತೆಯ ಸಂದರ್ಭ ಬಂದಾಗ ಇಲ್ಲಿ ಪಿತೃ ಪ್ರಧಾನ ವ್ಯವಸ್ಥೆ ಮತ್ತು ಮಾತೃ ಪ್ರಧಾನ ವ್ಯವಸ್ಥೆ. ಮಾತೃ ಪ್ರಧಾನ ವ್ಯವಸ್ಥೆಯಲ್ಲಿ ಮಾತೃತ್ವದ ನೇತೃತ್ವದಲ್ಲಿ ಇಡೀ ಸೊಸೈಟಿ ನಡೀತಕ್ಕಂಥದ್ದು. ಪಿತೃ ಸಂದರ್ಭದಲ್ಲಿ ಪಿತೃನ ನೇತೃತ್ವದಲ್ಲಿ ಇಡೀ ಸೊಸೈಟಿ ನಡೀತಕ್ಕಂಥದ್ದು. ಆದ್ರೆ ಕೆಲವು ಕಾಲಘಟ್ಟಗಳಲ್ಲಿ ಮಾತ್ರ ಮಾತೃ ಪ್ರಧಾನ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ಇತ್ತು. ಆದ್ರೆ ಈಗ ಪುರುಷ ಪ್ರಧಾನ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲಿ ಸಮಾಜದ ಎಲ್ಲ ಅಧಿಕಾರ ಮತ್ತು ಸಾಮಾಜಿಕ ಸಂಬಂಧದಲ್ಲಿ ಪುರುಷನೇ ಪ್ರಧಾನ ಭೂಮಿಕೆಯಲ್ಲಿ ಇರುವಂತದ್ದನ್ನ ನಾವಿಲ್ಲಿ ಗುರುತಿಸುವಂಥದ್ದು. ಹಾಗಾಗಿ ಇವಕ್ಕೆಲ್ಲವೂ ಕೂಡ ಒಂದು ನ್ಯಾಯವನ್ನ ಒದಗಿಸಬೇಕು ಎನ್ನುವಂತ ಒಂದು ದೃಷ್ಟಿಯಲ್ಲಿ 1974ರಲ್ಲಿ ಭಾರತ ಸರ್ಕಾರ ಎನ್ನುವಂಥದ್ದು
ಒಂದು ರಾಷ್ಟ್ರೀಯ ಆಯೋಗವನ್ನ ಇಲ್ಲಿ ಸಂಸ್ಥಾಪನೆ ಮಾಡ್ತಕ್ಕಂಥದ್ದು, ಅದು ನೇಮಕ ಮಾಡ್ತಕ್ಕಂಥದ್ದು. ಆ ರಾಷ್ಟ್ರೀಯ ಆಯೋಗ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಡುತ್ತೆ. ಆ ವರದಿಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸಮಾನತೆಯತ್ತ ವರದಿ ಅಂತ ಕರಿತೀವಿ ನಾವು. ಅಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ನಾವು ದ್ವಿತೀಯ ಪ್ರಜೆಯ ಅಥವಾ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ದುಡಿಸಿಕೊಂಡಿದ್ದೀವಿ. ಅದೆಷ್ಟೋ ಅವಕಾಶಗಳಿಂದ ಅವರನ್ನು ವಂಚಿತರನ್ನಾಗಿ ಮಾಡಿದ್ದೀವಿ. ಹಾಗಾಗಿ ಅವರಿಗೆ ಸಿಗಬೇಕಾಗಿರುವಂತ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಪಾಲನ್ನು ಕೊಡ್ಲಿಕ್ಕೆ ಇಲ್ಲಿ ರಾಷ್ಟ್ರೀಯ ಆಯೋಗ ಎನ್ನುವಂಥದ್ದು ಒಂದು ವರದಿಯನ್ನು ಕೊಡುತ್ತೆ. ಅದಕ್ಕೆ ಸಮಾನತೆಯತ್ತ ವರದಿ ಎಂದು ಕರೆಯುತ್ತೇವೆ. ಹಾಗಾದ್ರೆ ಆ ಸಮಾನತೆಯತ್ತ ವರದಿ ಎನ್ನುವಂತ ಒಂದು ಉದ್ದೇಶ ಏನು ಎನ್ನುವಂಥದ್ದು ಇಲ್ಲಿ ಬಹಳಷ್ಟು ಮುಖ್ಯ. ಇದರ ಉದ್ದೇಶ ಏನಂತಂದ್ರೆ ಸಂವಿಧಾನದತ್ತವಾಗಿ ಮಹಿಳೆಯರಿಗೆ ಕಾನೂನಾತ್ಮಕ ಶಾಸನಾತ್ಮಕವಾಗಿ ಯಾವ ರೀತಿಯಾಗಿ ಬೆಂಬಲ ನೀಡಿದೆ, ಹಾಗೆಯೇ ಆ ಕಾನೂನು ಮತ್ತು ಸಂವಿಧಾನದತ್ತವಾಗಿ ಬಂದಿರತಕ್ಕಂತ ಕೆಲವು ಶಾಸನಗಳನ್ನ ಮಹಿಳೆಯರು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ, ಇನ್ನು ಕೂಡ ಯಾವ ರೀತಿಯಾಗಿ ಆಡಳಿತಾತ್ಮಕ ಅವಕಾಶಗಳ ಅವರಿಗೆ ಲಭ್ಯವಾಗಬೇಕು. ಅಕಸ್ಮಾತ್ ಲಭ್ಯವಾಗದಿದ್ದರೆ ಅವುಗಳನ್ನು ಕೊಡಿಸುವಂತ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರುವಂತದ್ದು. ಒಂದನೇ ಉದ್ದೇಶ ಅಂದ್ರೆ ಇಲ್ಲಿ ಎರಡನೇ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಅವರ ಇಡೀ ಬದುಕನ್ನ ವಿವಿಧ ವಲಯಗಳಲ್ಲಿ ಅಧ್ಯಯನ ಮಾಡಿ, ಉದಾಹರಣೆಯಾಗಿ ಕೇವಲ ಅವರನ್ನ ಅಸಂಘಟಿತ ವಲಯ ಲಾಲನೆ ಪಾಲನೆ ಪೋಷಣೆಗೆ ನಾವು ಸೀಮಿತ ಮಾಡಿದ್ದೀವಿ. ಅವರನ್ನ ಆದಾಯದ ಬಹುಮುಖ್ಯ ಭಾಗದ ಒಬ್ಬ ವ್ಯಕ್ತಿಗಳಂತ ನಾವು ಇವತ್ತು ಕೂಡ ಅವ್ರನ್ನ ಅನ್ಕೊಂಡಿದ್ದ ಇರ್ತಕ್ಕಂಥ ಒಂದು ಸ್ಥಿತಿ ಹಿನ್ನೆಲೆಯಲ್ಲಿ ಪುನರ್ ಮೌಲ್ಯನ ಮಾಪನ ಮಾಡುವಂಥದ್ದು. ಹಾಗೆಯೇ ಶೈಕ್ಷಣಿಕವಾಗಿ ಅವರು ಎಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ಅವರ ಅಕ್ಷರಸ್ಥರ ಸಂಖ್ಯೆ ಎಷ್ಟಿದೆ, ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ಅವರಿಗೆ ಒಂದು ಸಾಕ್ಷರತೆಯನ್ನ ಕಲೀಲಿಕ್ಕೆ, ಅಕ್ಷರವಂತರನ್ನಾಗಿ ಮಾಡ್ಲಿಕ್ಕೆ, ಬುದ್ಧಿವಂತರನ್ನಾಗಿ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಶ್ರಮ ಇದೆ ಎನ್ನುವಂಥದ್ದನ್ನ ಅಲ್ಲಿ ನೋಡುವಂಥದ್ದು. ಹಾಗೆಯೇ ಉದ್ಯೋಗ ಮತ್ತು ವೇತನದಲ್ಲಿ ಒಂದು ತಾರತಮ್ಯತೆ, ದುಡಿಯುವ ಉದ್ಯೋಗ ಸ್ಥಳದಲ್ಲಿ ತಾರತಮ್ಯತೆನ ಸರ್ಕಾರಿ ನೌಕರಲ್ಲಿ ಒಂದೇ ತರದ ವೇತನ ಬರಬಹುದು, ಆದರೆ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಅಸಂಘಟಿತ ವಲಯಗಳಲ್ಲಿ ದುಡಿಯುವಂತ ಮಹಿಳೆಯರಿಗೆ ವೇತನ ತಾರತಮ್ಯವನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸುವಂಥದ್ದು. ಸೊ ಅದಕ್ಕೆ ಒಂದು ನ್ಯಾಯವನ್ನ ಕೊಡಬೇಕು ಎನ್ನುವಂಥದ್ದು. ಹಾಗೆ ಬದಲಾದ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ ಇವತ್ತು ಶಿಕ್ಷಣ ಉದ್ಯೋಗ ಕ್ಷೇತ್ರಗಳ ಒಂದು ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ದಿಢೀರ್ನೆ ಸ್ಪಂದಿಸುವಂಥದ್ದು, ಆ ಮೂಲಕವಾಗಿ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಹಾಗೆಯೇ ಭಾರತ ಸರ್ಕಾರವು ತಂದಿರಬಹುದಾದಂತ ಜನಸಂಖ್ಯೆ ನೀತಿಗಳು, ಕುಟುಂಬ ಕಲ್ಯಾಣ ನೀತಿಗಳು, ಹಾಗೆಯೇ ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯ ಮತ್ತು ಮಕ್ಕಳ ಮೇಲೆ ಅದು ಎಷ್ಟು ಮಟ್ಟಿಗೆ ಪ್ರಭಾವವನ್ನ ಬೀರಿದೆ, ಮಹಿಳೆಯರನ್ನೇ ಬಹುಮುಖ್ಯ ಕೇಂದ್ರ ಬಿಂದುವನ್ನಾಗಿ ರಚಿತಗೊಂಡಿರ್ತಕ್ಕಂಥ ಈ ಕಾನೂನುಗಳು ಅವರ ಫಲವಾಗಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿವೆ ಎನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥದ್ದು. ಹಾಗೆಯೇ ದೇಶ ನಿರ್ಮಾಣದ ಒಂದು ಸಂದರ್ಭದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಭಾರತ ಸಮಾಜವನ್ನು ಕಟ್ಟುವಲ್ಲಿ ಮಹಿಳೆಯರ ಪಾತ್ರ ಹೇಗಿದೆ, ಸೊ ಇತ್ಯಾದಿ ಎಲ್ಲಾ ವಿಷಯಗಳನ್ನ ಬಹುಮುಖ್ಯ ಉದ್ದೇಶ ಒಂದು ಸಮಾನತೆಯಂತ ವರದಿಯಲ್ಲಿ ತಿಳಿಸಿರುವಂಥದ್ದು. ಹೀಗಾಗಿ ಈ ವರದಿಯ ಮಹತ್ವ ಏನು ಅಂತಂದ್ರೆ ಸಾಕಷ್ಟು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಲತಲಾಂತರದಿಂದಲೂ ಕೂಡ ವಂಚನೆಗೆ ಒಳಗಾದ ಅನೇಕ ಅಸಂಘಟಿತ ಮಹಿಳೆಯರಿಗೆ, ದೀನ ದುರ್ಬಲರಿಗೆ ಪುನರ್ ಶಕ್ತಿಯನ್ನು ಕೊಡ್ಲಿಕ್ಕೆ ಅವರ ಶಿಕ್ಷಣ, ಅವರ ತರಬೇತಿ, ಅವರಿಗೆ ಉದ್ಯೋಗ, ಸಮಾನವಾಗಿರ್ತಕ್ಕಂಥ ಒಂದು ವೇತನ, ಅಭಿವೃದ್ಧಿ ಆಗ್ತಕ್ಕಂಥದ್ದು, ದೇಶ ನಿರ್ಮಾಣದಲ್ಲಿ ಅವರು ಕೂಡ ಕೈ ಜೋಡಿಸುವಂಥದ್ದು, ಹಾಗೇನೆ ಇಡೀ ಸೊಸೈಟಿಯ ಸುಧಾರಣೆ ಆಗ್ಲಿಕ್ಕೆ ಅಥವಾ ಪ್ರಗತಿ ಪಥದತ್ತ ಸಾಗ್ಲಿಕ್ಕೆ, ಪರಿವರ್ತನೆ ಆಗ್ಲಿಕ್ಕೆ ಆ ವರದಿಯ ಮಹತ್ವ ಎನ್ನುವಂಥದ್ದು ಬಹಳಷ್ಟು ಇದೆ. ಹಾಗಾಗಿ ಸಮಾನತೆಯಂತ ವರದಿ ಎನ್ನುವಂತ ಒಂದು ವರದಿ ಮಹಿಳೆಯರ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವರದಿ. ಅಲ್ಲಿನ ನಿಯಮಗಳು ಮಹಿಳೆಯರಿಗೆ ಒಂದು ಕಷ್ಟಗಳಿಗೆ ಬಿಡಿತಕ್ಕಂಥ ಒಂದು ಪ್ರಕ್ರಿಯೆಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು.
ಸೊ ಆ ಹಿನ್ನೆಲೆಯಲ್ಲಿ ಪ್ರಪ್ರಥಮ ಬಾರಿಗೆ ತಂದಿರ್ತಕ್ಕಂಥ ಒಂದು ಯೋಜನೆ ಅಂತಂದ್ರೆ ಮಹಿಳಾ ಸಬಲೀಕರಣ ಅಂತ ಕರೀತೀವಿ ನಾವು. ನಿಮಗೆ ಮಹಿಳಾ ಸಬಲೀಕರಣ ಅಂದ್ರೆ ಏನು? ಸಬಲೀಕರಣ ಅಂತಂದ್ರೆ ಸಬಲಗೊಳಿಸುವುದು, ಅವರಿಗೆ ಅಧಿಕಾರವನ್ನ ಕೊಡುವುದು, ಮಹಿಳೆಯರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಬಲರನ್ನಾಗಿಸುವುದೇ ಮಹಿಳಾ ಸಬಲೀಕರಣ. ಅಥವಾ ಬಹಳ ಸರಳವಾಗಿ ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದೇ ಮಹಿಳಾ ಸಬಲೀಕರಣ. ಬಹುಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಪ್ರತಿ ವರ್ಷನೂ ಕೂಡ ಕೇಳುವುದು. ಮಹಿಳೆಯರನ್ನ ಸಬಲಗೊಳಿಸಲು ಅಧಿಕಾರವನ್ನ ಕೊಡುವುದು ಮಹಿಳಾ ಸಬಲೀಕರಣ. ಕಾರಣ ಯಾಕೆ ಅಂತಂದ್ರೆ ಮಹಿಳೆಯರನ್ನ ಹಲವು ಕ್ಷೇತ್ರಗಳಲ್ಲಿ ನಾವು ಅವರಿಗೆ ವಂಚನೆಯನ್ನ ಮಾಡಿದ್ವಿ. ಹೀಗಾಗಿ ಅವರಿಗೆ ಸಾಕಷ್ಟು ರೀತಿಯ ಒಂದು ಅವಕಾಶಗಳನ್ನ ಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಎನ್ನುವಂತ ಒಂದು ಯೋಜನೆಗಳ ಮೂಲಕ ಅವರನ್ನ ಯಾವ ರೀತಿಯಾಗಿ ನಾವು ಕಾರ್ಯ ಪ್ರಮುಖರನ್ನಾಗಿ ಮಾಡಿ ಅವರನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಎನ್ನುವಂಥದ್ದನ್ನ ನಾವು ನೋಡುವಂಥದ್ದು. ಅದರಲ್ಲಿ ವಿಶೇಷವಾಗಿ 4 ತರದ ತಂತ್ರಗಳನ್ನ ನಾವು ಕಾಣುವಂಥದ್ದು. ಸೊ ಅದರಲ್ಲಿ ಮೊದಲನೇದು ಕಾನೂನಾತ್ಮಕ ತಂತ್ರಗಳು ಅಂತ ಕರಿತೀವಿ ನಾವು. ಕಾನೂನಿನ ಮೂಲಕವಾಗಿನೇ ಮಹಿಳೆಯರನ್ನ ಸಬಲಗೊಳಿಸಲಿಕ್ಕೆ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥದ್ದು. ಉದಾಹರಣೆಯಾಗಿ ಭಾರತವು ಸ್ವತಂತ್ರಗೊಂಡ ನಂತರ ಸ್ತ್ರೀ ಮತ್ತು ಪುರುಷರಿಗೆ ಒಂದು ಸರಿ ಸಮಾನವಾಗಿರುವಂತ ಅವಕಾಶ, ಇದನ್ನ 15ನೇ ಒಂದು ವಿಧಿಯಲ್ಲಿನ ನಾವು ಹೇಳ್ತೀವಿ. ಸಂವಿಧಾನದ 15 ವಿಧಿಯಲ್ಲಿ ಎಲ್ಲರಿಗೂ ಕೂಡ ಸಮಾನತೆ, ಯಾರನ್ನು ಕೂಡ ಭೇದ ಭಾವ ಮಾಡುವಂತಿಲ್ಲ, ಮುಕ್ತವಾಗಿರುವಂತ ಒಂದು ಅವಕಾಶ, ಸಮಾನರನ್ನಾಗಿ ನೋಡುವಂಥದ್ದು. ಹಾಗೆಯೇ ಹಿಂದೂ ವಿವಾಹ ಕಾಯ್ದೆಯನ್ನು 1955ರಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಹಿಂದೂ ವಿವಾಹ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತಂದ್ರೆ 1955ರಲ್ಲಿ. ಅಲ್ಲಿ ತನಕ ಕೇವಲ ಚಿಕ್ಕ ವಯಸ್ಸಿಗೆ 18 ವರ್ಷಕ್ಕಿಂತ ಮುಂಚೆ ವಿವಾಹ ಆಗ್ತಕ್ಕಂಥ ಬಾಲ್ಯ ವಿವಾಹ ಆಗ್ತಾ ಇದ್ರು. ಸೊ ಅದನ್ನ ತಡಿಲಿಕ್ಕೆ ಕನಿಷ್ಠ 16-18 ವರ್ಷ ಕಾಲ ಅದು ಪರಿಷ್ಕರಣೆ ಆಗಿರ್ತಕ್ಕ. ಫಸ್ಟ್ 16-18 ವರ್ಷ ಆಯ್ತು. ಕನಿಷ್ಠ 18 ವರ್ಷದ ಹುಡುಗಿಯರು ವಿವಾಹ ಆಗ್ಲಿಕ್ಕೆ ಅವಕಾಶ. ಹಾಗೇನೆ ಅಕಸ್ಮಾತ್ ಅದರಲ್ಲಿ ಏನಾದ್ರು ದಾಂಪತ್ಯ ಜೀವನದಲ್ಲಿ ನ್ಯೂನತೆಗಳು ಕಂಡು ಬಂದ್ರೆ, ದೋಷಗಳು ಕಂಡು ಬಂದ್ರೆ ಅವ್ರಿಗೆ ಒಂದು ವಿಚ್ಛೇದನ ನೀಡುವಂತ ಅವಕಾಶ. ಸೊ ಹೀಗೆ ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಕಾನೂನಿನ ಒಂದು ಬೆಂಬಲವನ್ನ ನೀಡುವಂಥದ್ದು. ಹಾಗೆಯೇ 1956ರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅನೇಕ 1956ರ ತನಕ ಇದು ಬಹುಮುಖ್ಯವಾಗಿರ್ತಕ್ಕಂಥ ಕಾಯ್ದೆ. ಮಹಿಳೆಯರಿಗೆ ಉತ್ತರಾಧಿಕಾರಿಯನ್ನು ಪಡಿತಕ್ಕಂಥ ಒಂದು ಹಕ್ಕಿರ್ಲಿಲ್ಲ. ಅಂದ್ರೆ ಒಂದು ಕುಟುಂಬಕ್ಕೆ 2 ಹೆಣ್ಮಕ್ಳು ಇದ್ರಂತಂದ್ರೆ ಅವ್ರ ಗಂಡನ ಮನೆಗೆ ಹೋದ ತಕ್ಷಣ ಆ ಆಸ್ತಿ ಅವ್ರ ಅಣ್ಣ ತಮ್ಮಗೆ ಸೇರ್ತೈತೆ ವಿನಃ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ಸೇರ್ತಿರ್ಲಿಲ್ಲ. ಅವ್ರಿಗೆ ಅಲ್ಲಿ ಆಸ್ತಿಯಲ್ಲಿ ಪಾಲ್ ಕೊಡ್ತಕ್ಕಂಥದ್ದು. ಮತ್ತು ಅಕಸ್ಮಾತ್ ಮಕ್ಕಳಾಗಿಲ್ಲ ಅವರಿಗೆ ಮುಂದಿನ ಒಂದು ತಮ್ಮ ಕುಟುಂಬದ ಮುಂದುವರಿಕೆಗಾಗಿ, ಅನುವಂಶೀಯತೆ ಮುಂದುವರಿಬೇಕು, ಮಾನವ ಜನಾಂಗ ಮುಂದುವರಿಬೇಕು, ಅಥವಾ ಕುಟುಂಬ ಒಂದು ಮುಂದುವರಿಕೆಗಾಗಿನೇ ಒಂದು ದತ್ತು ತೆಗೆದುಕೊಳ್ತಕ್ಕಂಥ ಒಂದು ವಿಶಿಷ್ಟತೆ, ಅದಕ್ಕೆ ಉತ್ತರಾಧಿಕಾರಿ ಕಾಯ್ದೆ. ಅಂದ್ರೆ ತನ್ನ ಕುಟುಂಬಕ್ಕೆ ಒಂದು ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಮಹಿಳೆಯರಿಗೆ 1956ರಿಂದ ಕೊಡುವಂಥದ್ದು. ಹಾಗೆಯೇ 1956ರಲ್ಲಿ ಹಿಂದೂ ದತ್ತ ಮತ್ತು ಜೀವನಾಂಶ ಕಾಯ್ದೆ. ಅನೇಕ ಮಹಿಳೆಯರಿಗೆ ಕಾರಣಾಂತರಗಳಿಂದ ಗಂಡ ತೀರಿ ಇರ್ಬೋದು ಅಥವಾ ಡಿವೋರ್ಸ್ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ಅವ್ರ ಬದುಕು ನಷ್ಟ ಆಗ್ತಾ ಇತ್ತು ಅಥವಾ ನಿಕೃಷ್ಟವಾಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ರೀತಿಯ ವೃತ್ತಿಗೆ ಇಳಿತಕ್ಕಂಥದ್ದು ಅನಿವಾರ್ಯ ಆಗ್ತಾ ಇತ್ತು. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಭಾರತ ಸರ್ಕಾರ ಎನ್ನುವಂಥದ್ದು ಅಂತ ಮಕ್ಕಳಿಗೆ ವಿಶೇಷವಾಗಿ ಜೀವನಾಂಶವನ್ನ ನೀಡುವಂಥದ್ದು. ಆ ಮೂಲಕವಾಗಿನ ಅವ್ರಿಗೆ ಸದೃಢವಾಗಿ ಬದುಕಲಿಕ್ಕೆ, ನ್ಯಾಯಯುತವಾಗಿ ಬದುಕಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿ ಕೊಡುವಂಥದ್ದು. ಹಾಗೆಯೇ 1961 ಮತ್ತೆ 1984ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ಕೊಡಕ್ಕಾಗದೇ ಅನೇಕ ಮಹಿಳೆಯರು ಆತ್ಮಹತ್ಯೆಗೆ ತಳತಕ್ಕಂಥದ್ದು, ಅಥವಾ ವಯಸ್ಸಾಗ ತನಕ ಮದುವೆ ಆಗದೆ ಇರ್ತಕ್ಕಂಥದ್ದು, ಅಥವಾ ವೇಶ್ಯಾವಾಟಿಕೆಗೆ ಇಳಿತಕ್ಕಂಥದ್ದು, ಅಥವಾ ಸಾವನ್ನಪ್ಪತಕ್ಕಂಥವ್ರ ಸಂಖ್ಯೆ ವಿಪರೀತ ಇತ್ತು.
ಈ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತಂದ್ಮೇಲೆ ಅನೇಕ ಮಹಿಳೆಯರ ಬಾಳು ನನಸಾಗ್ಲಿಕ್ಕೆ ಸಾಧ್ಯತೆ ಆಯಿತು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡುವಂಥದ್ದು. ನೆಕ್ಸ್ಟ್ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ, ಅಂದ್ರೆ ಕುಟುಂಬದಲ್ಲಿ ಮಹಿಳೆಯರಿಗೆ ಏನಾದ್ರು ದೌರ್ಜನ್ಯ ಮಾಡಿದ ಶಿಕ್ಷೆಯನ್ನ ಕೊಡುವಂಥದ್ದು, ಅದಕ್ಕೆ ಪರಿಹಾರವನ್ನ ನೀಡುವಂಥದ್ದು. ಹೀಗೆ ಮಹಿಳೆಯರ ಪರವಾಗಿ ಕಾನೂನಾತ್ಮಕವಾಗಿ ಸಾಕಷ್ಟು ರೀತಿಯಾಗಿ ಸ್ಪಂದಿಸುವಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಇದು ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಸೇವೆ. ನೆಕ್ಸ್ಟ್ ಸಾಮಾಜಿಕ ತಂತ್ರಗಳು ಅಂತ ಕರಿತೀವಿ ನಾವು. ಎರಡನೇದಾಗಿ ಸಾಮಾಜಿಕ ತಂತ್ರಗಳು ಏನು, ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಕ್ಕಂಥದ್ದು, ಅವರಿಗೆ ಉದ್ಯೋಗ ಅಥವಾ ಶಿಕ್ಷಣ ನೀಡ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು, ಉತ್ಪಾದನೆ ಮಾಡ್ಲಿಕ್ಕೆ ಅಥವಾ ಅವರೇ ಒಂದು ಸ್ವತಃ ಉದ್ಯಮಿಯನ್ನ ಸಂಸ್ಥಾಪನೆ ಮಾಡ್ತಕ್ಕಂಥದ್ದು, ದುಡಿಮೆಗೆ ಅವರು ಕೂಡ ಬಹುಮುಖ್ಯ ಪಾಲುದಾರರಾಗ್ತಕ್ಕಂಥ, ಹೀಗೆ ಅವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಒಂದು ಅರಿವನ್ನ ಮೂಡಿಸುವುದು, ಕಾನೂನು ಅರಿವು ವಿಶೇಷವಾಗಿ. ಅಂದ್ರೆ ಮಹಿಳೆಯರು ಕೂಡ ಅವರು ಕೂಡ ಮನುಷ್ಯರು, ಮಹಿಳೆ ಪುರುಷನಿಗಾಗಿ, ಪುರುಷ ಮಹಿಳೆಯರಿಗಾಗಿ ಎರಡೂ ಕೂಡ ಎರಡು ಕಣ್ಣುಗಳಿದ್ದಂತೆ ಎನ್ನುವಂಥದ್ದನ್ನ ಮೂಲಕವಾಗಿನೇ ಪರಿಚಯಿಸುವಂತ ಒಂದು ಕಾನೂನು. ಹಾಗೇನೆ ದೌರ್ಜನ್ಯವಾಗಿರ್ತಕ್ಕಂಥ ಮಹಿಳೆಯರಿಗೆ ನೆರೆಹೊರೆಯವರ ಒಂದು ನೆರವನ್ನು ಪಡಿತಕ್ಕಂಥ, ಅಕಸ್ಮಾತ್ ಅವರು ಹೇಳಲಿಕ್ಕೆ ಹಿಂದೆ ಮುಂದೆ ಬಂದ್ರೆ ಪಕ್ಕದವರು ನೆರೆಹೊರೆಯವರವ್ರಿಗೆ ಒಂದು ಸಹಾಯ ಮಾಡಬೇಕು ಅಥವಾ ಅವ್ರ ಪರವಾಗಿ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು, ಬಿರಾರಿ ನೀಡ್ತಕ್ಕಂಥದ್ದು ಒಂದು ಮಾಡಿದ್ದೆ ಅಂದ್ರೆ ಅವ್ರಿಗೊಂದು ನ್ಯಾಯವನ್ನ ಒದಗಿಸಿ ಕೊಡುವಂಥದ್ದು ಇಲ್ಲಿ ನಾವು ನೋಡುವಂಥದ್ದು. ಹಾಗೇನೆ ಈ ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿಯ ಮೂಲಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಒಂದು ಭೂಮಿಕೆಯನ್ನ ಮಾಡಿಕೊಡ್ತಕ್ಕಂಥದ್ದು. ಅಂದ್ರೆ ಶಿಕ್ಷಣ ಅಂದ್ರೆ ಏನು, ಅದನ್ನ ಯಾವ ಕಾರಣಕ್ಕಾಗಿ ನಾವು ಪಡಿತೀವಿ, ಶಿಕ್ಷಣ ಪಡೆದಿರ್ತಕ್ಕಂಥ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಬದುಕುವಂತವ್ರು, ಅವರ ಮನಸ್ಥಿತಿ ವಿಶಾಲವಾಗಿರುತ್ತದೆ. ಹಾಗೇನೆ ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತವರು ಮತ್ತು ಪುರುಷರಲ್ಲಿ ಪಾತ್ರಗಳನ್ನ ಬದಲಾದ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಪುರುಷರ ಪಾತ್ರಗಳನ್ನ ಪುನರ್ ಪರಿಚಯ ಮಾಡಿಸುವುದು. ಕೇವಲ ಲಾಲನೆ, ಪಾಲನೆ, ಪೋಷಣೆ, ದುಡಿಮೆ, ಅಸಂಘಟಿತ ವಲಯದ ಹೆಣ್ಣಿಗೆ ಮಾತ್ರ ಸೀಮಿತ. ಹೆಣ್ಣೂ ಕೂಡ ಅನೇಕ ವೇಗಗಳಲ್ಲಿ ದುಡಿಯಬಲ್ಲಳು. ಹೆಣ್ಣು ಕೂಡ ಸ್ತ್ರೀಯರಂತೆ ಪುರುಷರಂತೆ ಎಲ್ಲಾ ಇಲಾಖೆಯಲ್ಲಿ ದುಡಿಲಿಕ್ಕೆ ಸಾಧ್ಯತೆ ಇದೆ. ಅವರು ಕೂಡ ಇತರರಂತೆ ಮನುಷ್ಯರು, ಅವರಿಗೂ ಕೂಡ ಪೌಷ್ಟಿಕ ಆಹಾರ, ಅವರಿಗೂ ಕೂಡ ಒಂದು ತಾಳ್ಮೆ, ಅವ್ರಿಗೆ ಸಮಯ, ಅವರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇರುತ್ತವೆ ಎನ್ನುವಂಥದ್ದು ಮತ್ತು ಓದ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಉದ್ಯೋಗಕ್ಕಾಗಿನೇ ಅವಕಾಶ ನೀಡುವಂತ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು. ಹೀಗೆ ಇಡೀ ಅವರ ಬದುಕನ್ನ ಪುನರ್ ಒಂದು ವ್ಯವಸ್ಥೆಗೆ ಅಣಿ ಮಾಡಲಿಕ್ಕೆ ಬೇಕಾಗಬಹುದಾದಂತ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವುದು ಕೂಡ ಸರ್ಕಾರದ ಒಂದು ಆದ್ಯತೆ. ನೆಕ್ಸ್ಟ್ ಆರ್ಥಿಕ ತಂತ್ರಗಳು ಅಂತ ಕರೀತೀವಿ. ಆರ್ಥಿಕ ತಂತ್ರಗಳು ಅಂದ್ರೆ ಆರ್ಥಿಕವಾಗಿ ಪ್ರಬಲರಾಗ್ಲಿಕ್ಕೆ, ವಿಶೇಷ ಸ್ವಂತ ಉದ್ಯೋಗಗಳನ್ನ ಪಡೀಲಿಕ್ಕೆ, ಆರ್ಥಿಕ ಕ್ಷೇತ್ರದಲ್ಲಿ ಅವರು ಕೂಡ ಪರ ಅವಲಂಬಿ ಆಗದೆ ಸ್ವತಃ ತಮ್ಮ ಬದುಕನ್ನು ತಾವೇ ಕಟ್ಕೊಳ್ಳಿಕ್ಕೆ ಅವರಿಗೆ ವೃತ್ತಿ ತರಬೇತಿ, ಕೌಶಲ್ಯ ತರಬೇತಿ ಮತ್ತು ಸ್ವತಃ ಉದ್ಯೋಗಗಳನ್ನು ಹಮ್ಮಿಕೊಳ್ಳಿಕ್ಕೆ ಧನ ಸಹಾಯವನ್ನ ಮಾಡುವಂಥದ್ದು, ಆ ಮೂಲಕವಾಗಿನೇ ಮಹಿಳಾ ಉದ್ಯಮಿಗಳನ್ನಾಗಿ ಸೃಷ್ಟಿಸುವುದು, ಆ ಮೂಲಕವಾಗಿನೇ ತಮ್ಮ ಬದುಕನ್ನ ಒಂದು ಗೌರವಯುತವಾಗಿ ವ್ಯವಸ್ಥಿತವಾಗಿ ಕಳೆಯಲಿಕ್ಕೆ ಅವಕಾಶ ಮಾಡಿ ಕೊಡುವಂಥದ್ದು ಮತ್ತು ದೈಹಿಕ ಶ್ರಮವನ್ನು ಕಡಿಮೆ ಮಾಡಿ ವಿಶೇಷವಾಗಿ ತಂತ್ರಜ್ಞಾನ ವಿಜ್ಞಾನಗಳನ್ನು ಬಳಸಿಕೊಂಡು ಮಹಿಳೆಯರು ಮಾಡುವಂತ ದೈಹಿಕ ಶ್ರಮವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವಿಜ್ಞಾನ ತಂತ್ರಜ್ಞಾನಕ್ಕೆ ಹೆಚ್ಚು ಪ್ರೋತ್ಸಾಹ ಮೂಲಕವಾಗಿ ಆ ರೀತಿಯಾಗಿ ಸ್ತ್ರೀಯರನ್ನ ತಯಾರು ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ. ಹಾಗೆಯೇ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ನೀಡುವುದು. ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಉದ್ದೇಶ, ಗುರಿ, ಯೋಚನೆ ಇವೆಲ್ಲಗಳು ಇರುತ್ತವೆ. ಹಾಗೆಯೇ ಅನೌಪಚಾರಿಕವಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗಿರಬೇಕು, ಯಾವ ರೀತಿ ನಡ್ಕೋಬೇಕು, ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಕರ್ತವ್ಯಗಳೇನು, ಸೊ ಇವೆಲ್ಲವುಗಳನ್ನ ಅವರಿಗೆ ಅವಕಾಶದ ಮೂಲಕವಾಗಿನೇ ತಿಳಿಸುವಂಥದ್ದು. ಹಾಗೆಯೇ ಸಣ್ಣ ಕೈಗಾರಿಕೆ ಸ್ಥಾಪಿಸಲಿಕ್ಕೆ ಉದ್ಯೋಗಕ್ಕಾಗಿನೇ ಕೆಲವು ವಿಶೇಷ ರಿಯಾಯಿತಿ ಸೌಲಭ್ಯಗಳು, ಆರ್ಥಿಕ ಸಹಾಯವನ್ನ ನೀಡುವಂಥದ್ದು, ವಿವಿಧ ಹಂತಗಳ ಪ್ರಮುಖ ಹುದ್ದೆಗಳಿಗೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡುವುದು. ಅನೇಕ ಮೊನ್ನೆ ತಾನೇ
ನಾವು ರಕ್ಷಣಾ ಇಲಾಖೆಯಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಅನೇಕ ವರ್ಷಗಳ ಕಾಲ ಕೆಲವು ಇಲಾಖೆಗಳ ಪುರುಷರಿಗೆ ಮಾತ್ರ ಸೀಮಿತ ಆಗಿತ್ತು. ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಮಹಿಳೆಯರ ಒಂದು ಜವಾಬ್ದಾರಿ, ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಆ ರೀತಿಯಾಗಿರ್ತಕ್ಕಂಥ ಒಂದು ತಯಾರಿಯನ್ನ, ತರಬೇತಿ ಅಥವಾ ಶಿಕ್ಷಣ, ಆ ತರದ ಒಂದು ತಂತ್ರಜ್ಞಾನವನ್ನ ನೀಡುವಂತ ಕೆಲಸ ಕೂಡ ಭಾರತ ಸರ್ಕಾರ ಅಥವಾ ಸರ್ಕಾರ ಮಾಡುವಂಥದ್ದು ಎನ್ನುವಂಥದ್ದನ್ನ ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನೇನಾದ್ರೂ ಮಾಡಿ ಸಬಲಗೊಳಿಸಬೇಕು ಎನ್ನುವಂತ ದೃಷ್ಟಿಯಲ್ಲಿ ಭಾರತ ಸರ್ಕಾರವು ಒಂದು ಪ್ರಮುಖವಾಗಿ ಒಂದು ಘೋಷಣೆಯನ್ನು ಮಾಡುತ್ತೆ. ಮಹಿಳಾ ಸಬಲೀಕರಣದ ವರ್ಷ ಅಂತ ಕರಿತೀವಿ. ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ, ಮಹಿಳಾ ಸಬಲೀಕರಣದ ವರ್ಷ ಯಾವುದಂದ್ರೆ 2001 ಅಥವಾ 2001 ಏನಂತ ಕರೀತೇವೆ ಅಂತಂದ್ರೆ ಮಹಿಳಾ ಸಬಲೀಕರಣದ ವರ್ಷ. ಆ ಮೂಲಕವಾಗಿನೇ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚಿಸಿ ಆ ಸಮಸ್ಯೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಬೇಕಾಗಬಹುದಾದಂತ ತಯಾರಿಯನ್ನ ಮಾಡಿಕೊಳ್ಳುವುದು, ಹಾಗೇನೆ ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ, ಸಂಪನ್ಮೂಲವನ್ನು ನೀಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳು, ಹಾಗೇನೆ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ದಾಪುಗಾಲ ಇಡ್ಲಿಕ್ಕೆ ಏನೇನು ಬೇಯಿಸಬೇಕು ಅಥವಾ ಅದಕ್ಕೆ ಪೂರ್ವ ತಯಾರಿ ಬೇಕು, ಅವು ಎಲ್ಲವುಗಳನ್ನ ಪೂರೈಸಿಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಜೊತೆಗೆ ಅದಕ್ಕೆ ಧನ ಸಹಾಯವನ್ನ ಮಾಡಿ ಪೂರ್ವ ತಯಾರಿಯನ್ನ ಮಾಡುವಂತ ಒಂದು ಜವಾಬ್ದಾರಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಇವೆಲ್ಲವೂ ಕೂಡ ಬಹಳಷ್ಟು ಮುಖ್ಯವಾಗಿರುವಂತ ಒಂದು ಕಾರ್ಯಕ್ರಮಗಳು ಎನ್ನುವಂಥದ್ದು. ತದನಂತರ ರಾಷ್ಟ್ರೀಯ ಮಹಿಳಾ ಆಯೋಗ 1992 ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಯಾವಾಗ ರಚಿಸಲಾಯಿತು ಎನ್ನುವಂತ ಒಂದು ಪ್ರಶ್ನೆಯನ್ನು ನಿಮಗೆ ಅಲ್ಲಿ ಕೇಳುವಂಥದ್ದು. ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಎನ್ನುವಂಥದ್ದನ್ನ ಸಾಮಾನ್ಯವಾಗಿ 1992ರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂತು. ಇದರ ಉದ್ದೇಶ ಏನು ಅಂತಂದ್ರೆ ದೇಶಾದ್ಯಂತ ಮಹಿಳೆಯರ ಮೇಲೆ ಒಂದು ದೌರ್ಜನ್ಯವನ್ನ ಆಗುವಂಥದ್ದನ್ನ ತಡೆಗಟ್ಟುವಂಥದ್ದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಮತ್ತೊಂದು ತರದ ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು. ಹಾಗಾಗಿ ಅವರಿಗೆ ಒಂದು ಶೈಕ್ಷಣಿಕವಾಗಿಯೂ, ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ, ಆರ್ಥಿಕವಾಗಿಯೂ ಅವರಿಗೊಂದು ಮನೋಸ್ಥೈರ್ಯವನ್ನು ತುಂಬಲಿಕ್ಕೆ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ ಸಂಪೂರ್ಣವಾಗಿ ರಾಷ್ಟ್ರೀಯ ಮಹಿಳೆಯ ಅಭಿವೃದ್ಧಿಯನ್ನೇ ಮುಖ್ಯ ಭಾಗವನ್ನಾಗಿಟ್ಟುಕೊಂಡು ಅಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಆಲೋಚನೆಯನ್ನ ಮಾಡುವಂತ ಒಂದು ಪ್ರಕ್ರಿಯೆ ಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ರಚಿಸಿರುವಂತದ್ದು. ಅದರಲ್ಲಿ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಪ್ರತಿ ರಾಜ್ಯವೂ ಕೂಡ ಒಂದು ರಾಜ್ಯ ಮಹಿಳಾ ಆಯೋಗವನ್ನ ಹೊಂದಲಿಕ್ಕೆ ಅವಕಾಶ ಇದೆ. ಈ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬರು ರಾಷ್ಟ್ರೀಯ ಮಹಿಳಾ ಆಯೋಗ ಒಬ್ಬ ಅಧ್ಯಕ್ಷ ಮತ್ತು 5 ಸದಸ್ಯರು ಮತ್ತು ಕೇಂದ್ರ ಸರ್ಕಾರದಿಂದ ನೇಮಿತ ಒಬ್ಬ ಕಾರ್ಯದರ್ಶಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಶಾಸನಗಳ ಇಲ್ಲಿ ವಿಶೇಷವಾಗಿ ಶಾಸನಗಳ ಒಂದು ವಿಮರ್ಶೆ, ಆ ನಿರ್ದಿಷ್ಟ ದೌರ್ಜನ್ಯ ಪ್ರಕರಣಗಳಲ್ಲಿ ಮಧ್ಯ ಪ್ರವೇಶ ಮಾಡುವಂಥದ್ದು, ಮಹಿಳೆಯ ರಕ್ಷಣೆಗಾಗಿ ನಿಲ್ಲುವಂಥದ್ದು ಮತ್ತು ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸಲಿಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಸದಾ ಮುಂಚೂಣಿಯಲ್ಲಿ ಇರುವಂಥದ್ದು. ಕಾರಣ ಏನಂತಂದ್ರೆ ಅದೆಷ್ಟೋ ಮಹಿಳೆಯರಿಗೆ ನಮ್ಮ ಹಕ್ಕುಗಳೇನು, ನಮ್ಮ ಅನೇಕ ತರದ ನ್ಯಾಯಯುತವಾಗಿ ಸಿಗಬಹುದಾದಂತಹ ಸೌಲಭ್ಯಗಳ ಬಗ್ಗೆ ಪರಿಚಯ ಇಲ್ಲ. ಸೊ ಅವುಗಳನ್ನ ಒದಗಿಸಿಕೊಡುವುದು ಮತ್ತು ಅನೇಕ ಮಹಿಳೆಯರು ಕೆಲವು ಸಲ ವರದಕ್ಷಿಣೆ ದೌರ್ಜನ್ಯ ಅಥವಾ ವೇಶ್ಯವೃತ್ತಿ ಅಂತ ಒಂದು ದೌರ್ಜನ್ಯ ಅಥವಾ ಮಾನವ ಸಾಗಾಣಿಕೆ ಅಂತ ಕೆಲವೊಂದು ಅಮಾನವೀಯ ಕೃತ್ಯ ಇವುಗಳಲ್ಲಿ ಭಾಗಿಯಾಗಿ ಅದರಿಂದ ಆಚೆ ಬಂದಿರತಕ್ಕಂಥವ್ರು ಮತ್ತು ಅನುಭವಿಸ್ತಕ್ಕಂಥವ್ರಿಗೆ
ಈ ಸಂವಿಧಾನದತ್ತವಾಗಿ ಮತ್ತು ಕಾನೂನಾತ್ಮಕವಾಗಿ ಸರ್ಕಾರ ತಂದಿರ್ತಕ್ಕಂಥ ಅನೇಕ ಕಾಯ್ದೆ ಕಾನೂನುಗಳು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಸೊ ಅಂತವರಿಗೆ ಒಂದು ಮಾಹಿತಿಯನ್ನ ನೀಡುವಂಥದ್ದು, ಸಂರಕ್ಷಣೆಯನ್ನು ಮಾಡುವಂಥದ್ದು ಮತ್ತು ಅಂತ ಸಂದರ್ಭದಲ್ಲಿ ನೇರವಾಗಿ ತಾವೇ ಮಧ್ಯೆ ಪ್ರವೇಶಿಸುವ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆ, ಅಂದ್ರೆ ಮಹಿಳಾ ಪರವಾಗಿನೇ ಕೆಲಸ ಮಾಡುವಂಥದ್ದು. ಅಲ್ಲಿ ಸರ್ಕಾರದ ತಪ್ಪಿದ್ರೂ ಕೂಡ ಸರ್ಕಾರಕ್ಕೆ ಗಂಭೀರವಾದ ಪ್ರಶ್ನೆಯನ್ನ ಪ್ರಶ್ನಿಸುವುದು, ಆ ಮೂಲಕವಾಗಿ ಸಾಮಾಜಿಕ ಮಹಿಳೆಯ ಪರವಾಗಿ ಒಂದು ನ್ಯಾಯವನ್ನ ಒದಗಿಸಿ ಕೊಡುವಂತ ಒಂದು ಬಹುಮುಖ್ಯ ಜವಾಬ್ದಾರಿಯನ್ನ ಮಹಿಳಾ ಆಯೋಗ ಒಪ್ಪಿಕೊಂಡಿದೆ ಮತ್ತು ಅದನ್ನ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಅಭಿವೃದ್ಧಿ ಯೋಜನೆಯ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ವೃತ್ತಿ ತರಬೇತಿ, ಹಂದಿ ಸಾಕಾಣಿಕೆ ಆಗಿರ್ಬೋದು ಅಥವಾ ನಾಯಿ ಅಥವಾ ಏನು ಕೆಲವು ನಾಯಿ ತಳಿಗಳಲ್ಲಿ ಕೂಡ ಬಹುದೊಡ್ಡ ಒಂದು ಬೇಡಿಕೆಯನ್ನ, ಮುದೋಳ ನಾಯಿ ಅಂತ ಬಹುದೊಡ್ಡ ಬೇಡಿಕೆಯಲ್ಲಿ ಕೂಡ ಹೊಸದಾಗಿ ಮೊನ್ನೆ ನಾವು ಓದಿದಾಗಿನೇ ಅಲ್ಲಿ ಸಾಕುವಂಥದ್ದು, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಹಾಗೆಯೇ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಮಾಡುವಂಥದ್ದು ಫುಡ್ ಸೆಕ್ಷನ್ ನಲ್ಲಿ. ಹೀಗೆ ಅನೇಕ ತರದ ಒಂದು ಉತ್ಪಾದನಾ ವಲಯಗಳನ್ನು ತೆರೀತಕ್ಕಂಥದ್ದು. ಅದಕ್ಕೆ ರಿಯಾಯಿತಿ ದರದಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು, ರಿಯಾಯಿತಿ ದರದಲ್ಲಿ ನೀರು, ರಿಯಾಯಿತಿ ದರದಲ್ಲಿ ವಿದ್ಯುತ್, ರಿಯಾಯಿತಿ ದರದಲ್ಲಿ ಒಂದು ಭೂಮಿ ಹಸ್ತಾಂತರಿಸುವುದು ಮತ್ತು ಅವರು ತಯಾರಿಸಿರುವಂತ ಎಲ್ಲ ವಸ್ತುಗಳನ್ನ ಸರ್ಕಾರವೇ ಕೊಂಡುಕೊಂಡು ಅವರಿಗೆ ವಿತರಿಸುವಂತ ಒಂದು ಮಾರುಕಟ್ಟೆ, ಸಾಗಾಣಿಕೆ ಮಾಡಲಿಕ್ಕೆ ಅವರಿಗೆ ಬೇಕಾಗಬಹುದಾದಂತ ಕೆಲವೊಂದು ವ್ಯವಸ್ಥೆಗಳನ್ನೂ ಕೂಡ ಸರ್ಕಾರವು ನಿರ್ವಹಿಸುವಂತದ್ದನ್ನ ಇಲ್ಲಿ ನಾವು ಕಾಣುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ದುಡಿಯುವ ಮಹಿಳೆಯರಿಗೆ ವಸತಿ ಗೃಹ ಯಾವ್ಯಾವ ಕ್ಷೇತ್ರದಲ್ಲಿ, ಹಲವು ಕ್ಷೇತ್ರಗಳಲ್ಲಿ ಮಹಿಳೆಯರು ಇರ್ತಾರೆ. ಆದ್ರೆ ಅಲ್ಲಿ ಸಾಮಾನ್ಯವಾಗಿ ಒಂಟಿ ಮಹಿಳೆಯರು ಇರುವಂತದ್ದು, ಅಂತವರಿಗೆ ಒಂದು ವಸತಿ ಗೃಹ, ಮಹಿಳಾ ವಸತಿ ಗೃಹಗಳನ್ನ ಅವರಿಗಾಗಿನೇ ತೆರೀತಕ್ಕಂಥದ್ದು. ಹಾಗೆಯೇ ಸಾಮಾಜಿಕ ನೆರವಿನ ಯೋಜನೆ, ಸಾಮಾಜಿಕವಾಗಿ ಅವರಿಗೆ ಏನೇನು ನೆರವು ಬೇಕು, ಮಹಿಳಾ ಸಾಂತ್ವನ ಕೇಂದ್ರಗಳ ಮೂಲಕವಾಗಿ ದೌರ್ಜನ್ಯಕ್ಕಾಗಿ, ಕುಟುಂಬ ದೌರ್ಜನ್ಯಕ್ಕಾಗಿ ಒಳಗಾಗಿರ್ತಕ್ಕಂಥವ್ರಿಗೆ ಒಂದು ಸಾಂತ್ವನ, ಅವರಿಗೆ ಮನೋಸ್ಥೈರ್ಯವನ್ನ ತುಂಬುವಂಥದ್ದು. ಹಾಗೆಯೇ ಉತ್ಪಾದನಾ ಕೇಂದ್ರಗಳು, ರಾಷ್ಟ್ರೀಯ ಮಹಿಳಾ ಕೋಶ ಎನ್ನುವಂಥದ್ದನ್ನ ಒಂದು ಸಂಸ್ಥಾಪಿಸಿ ಅವರಿಗಾಗಿನೇ ಸಾಕಷ್ಟು ಹಣವನ್ನ ಖರ್ಚು ಮಾಡುವಂಥದ್ದು ಒಂದು ಪ್ರಕ್ರಿಯೆ. ಸೊ ಈ ಹಿನ್ನೆಲೆಯಲ್ಲಿ 1992ರಲ್ಲಿ ಮಹಿಳಾ ಸಮೃದ್ಧಿ ಯೋಜನೆ, ಇಂದಿರಾ ಮಹಿಳಾ ಯೋಜನೆ 1995, ಮಹಿಳಾ ಅಭಿವೃದ್ಧಿ ನಿಗಮ 86-87 ತನ್ನ ಸಾಲಿನಲ್ಲಿ ಮಾಡಿರ್ತಾರೆ. ಪ್ರಸ್ತುತ ಸಂದರ್ಭದಲ್ಲಿ ಪ್ರತಿ ರಾಜ್ಯಗಳಲ್ಲಿ ಕೂಡ ಮಹಿಳಾ ಆಯೋಗಗಳು ಮಹಿಳೆಯರ ಪರವಾಗಿ ಅವರ ಕುಂದುಕೊರತೆಗಳನ್ನ ನೀಗಿಸುವ ಫಲವಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಹೀಗಾಗಿ ನಾವು ಬಹಳಷ್ಟು ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ, ಈ ಲಿಂಗ ಅಸಮಾನತೆ ಎನ್ನುವಂಥದ್ದೇ ಒಂದು ವ್ಯವಸ್ಥಿತವಾಗಿರುವಂತ ಒಂದು ಸಂಚು. ಇಲ್ಲಿ ಮನುಷ್ಯ ಎಲ್ಲ ಒಂದೇ ಜಾತಿ, ಅವನು ಮನುಷ್ಯನೇ. ಆದ್ರೆ ಅಲ್ಲಿ ಜೈವಿಕವಾಗಿ ಬೇರೆ ರೂಪವನ್ನ ಪಡೆದುಕೊಳ್ಳುವಂಥದ್ದು ಅದು ಸೃಷ್ಟಿಯ ನಿಯಮ. ಜೈವಿಕತೆ ಎನ್ನುವಂಥದ್ದು ಒಂದು ಪ್ರಾಕೃತಿಕ ದತ್ತವಾಗಿ ಜೈವಿಕವಾಗಿ ಬಂದಿರುವಂಥದ್ದು ಮತ್ತು ಮಕ್ಕಳನ್ನು ಏರುವಂತ ಶಕ್ತಿಯು ಕೂಡ ಮಹಿಳೆಗೆ ಇರುವಂಥದ್ದು. ಮತ್ತು ವಿಶೇಷ ಏನಂತಂದ್ರೆ, ಈ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಕೃಷಿಯನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಕೂಡ ಮಹಿಳೆಯರೇ. ಕಾಲಾಂತರದಲ್ಲಿ ಆ ಕೃಷಿ ವ್ಯವಸ್ಥೆಯನ್ನ ಪುರುಷ ತನ್ನ ಪರವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ಹಕ್ಕು ಮಂಡಿಸಿ ಅಥವಾ ಅವರಿಂದ ಕಿತ್ಕೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ನಾವು ಕೆಲವು ಆ ಇತಿಹಾಸದ ಪುಟಗಳ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದನ್ನು ನಾವಿಲ್ಲಿ
ಕಾಣುವಂಥದ್ದು. ಹೀಗಾಗಿ ಒಂದು ಸಾಮಾಜಿಕ ಬದುಕಿಗೆ ಸಂಗಾತಿ ಎನ್ನುವಂಥದ್ದು ಬೇಕು. ಸ್ತ್ರೀ ಕೇವಲ ಸ್ತ್ರೀ ಇದ್ರೆ ಮಾತ್ರ ಸೊಸೈಟಿ ಅಥವಾ ಸಮಾಜ ಉಗಮ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪುರುಷ ಇದ್ರೆ ಮಾತ್ರನೇ ಸಮಾಜ ಉಗಮ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಬಹುಮುಖ್ಯವಾಗಿ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಕೂಡ ಬಹುಮುಖ್ಯವಾಗಿರುವಂತ ಒಂದು ಪ್ರಧಾನ ಭೂಮಿಕೆಗಳು. ಆದರೆ ನಮ್ಮ ಸ್ವಾರ್ಥಕ್ಕಾಗಿನೇ ನಾವೇ ಇಲ್ಲಿನ ಅಧಿಕಾರವನ್ನ ಪಡಿಬೇಕು, ಇಲ್ಲಿನ ಅಂತಸ್ತನ್ನ ಪಡಿಬೇಕು, ಇಲ್ಲಿನ ಸಂಪತ್ತನ್ನ ಸ್ವೀಕರಿಸಬೇಕು, ನಮ್ಮ ಅಡಿಯಾಳಾಗಿ ಬದುಕಬೇಕು ಎನ್ನುವಂತ ಒಂದು ವಿಕೃತ ಮನಸ್ಸು ಬಂದಾಗ ಮನುಷ್ಯ ಅದಕ್ಕೆ ಒಂದು ದೈವೀ ಲೇಪನವನ್ನ, ಒಂದು ಸೃಷ್ಟಿ ಲೇಪನವನ್ನ ಕೊಡುವ ಮೂಲಕವಾಗಿನೇ ಒಂದು ಅಸಮಾನತೆಯ ಅಂತರವನ್ನು ಸೃಷ್ಟಿ ಮಾಡ್ತಾನೆ. ಅದರ ಒಂದು ಸಾಂಸ್ಕೃತಿಕ ಚಹರೆಗಳ ಮೂಲಕವಾಗಿನೇ ಮಹಿಳೆಯರು ಈ ರೀತಿಯಾಗಿ ವರ್ತಿಸಬೇಕು, ಈ ರೀತಿಯಾಗಿ ವರ್ತಿಸಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಉಡುಪನ್ನ ಹಾಕಬೇಕು, ಪುರುಷ ಈ ರೀತಿಯಾಗಿರ್ತಕ್ಕಂಥ ಉಡುಪನ್ನ, ಈ ರೀತಿಯಾಗಿರ್ತಕ್ಕಂಥ ಆಹಾರವನ್ನ, ಈ ರೀತಿಯಾಗಿರ್ತಕ್ಕಂಥ ವೃತ್ತಿಯನ್ನ ಮಾಡಬೇಕು. ಅಕಸ್ಮಾತ್ ಇಲ್ಲಿ ವೃತ್ತಿ ಬದಲಾವಣೆಯಾಗಿದ್ರೆ ಅವನಿಗೆ ಶಿಕ್ಷೆಯನ್ನ ಕೊಡಬೇಕು. ಅದಕ್ಕಾಗಿನೇ ಎಷ್ಟೋ ಶತಮಾನಗಳ ಕಾಲ ತಕ್ಕದಿಂದಲೂ ಕೂಡ ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ವಿ. ಕೇವಲ ಏನೋ ರಾಜ ಮಹಾರಾಜ ಮಂತ್ರಿ ಮಕ್ಕಳು ಮಾತ್ರ ಅವಕಾಶ ಇದ್ದರೆ ಮಾತ್ರ ಓದುವಂತ ವ್ಯವಸ್ಥೆ. ನಾವು ಅನೇಕ ಶತಮಾನಗಳ ಕಾಲ ತನಕ ಅವರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ದೀವಿ. ನಮ್ಮನ್ನ ಎತ್ತವಳು ಒಬ್ಬ ತಾಯಿ, ನಮ್ಮ ಮಡೆದಿನೂ ಮಹಿಳೆ, ನಮ್ಮ ಎತ್ತವಳು ಮಹಿಳೆ, ಮಗಳು ಮಹಿಳೆ, ಈ ತರದ ಒಂದು ದೂರದೃಷ್ಟಿ ಇಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪುರುಷ ಎನ್ನುವಂಥವನು ಮಹಿಳೆಯರನ್ನ ಒಂದು ದ್ವಿತೀಯ ದರ್ಜೆಯ ಪ್ರಜೆಯನ್ನಾಗಿ ದುಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣುವಂಥದ್ದು. ಮತ್ತು ಈಗಲೂ ಕೂಡ ನಾವು ಬಹುಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಒಂದು ವ್ಯವಸ್ಥೆಯಲ್ಲಿ ಮತ್ತಷ್ಟು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ, ಅವ್ರು ಇನ್ನೂ ಯಾವ ಮಟ್ಟದಲ್ಲಿ ಇದ್ದಾರೆ, ಯಾವ ಮಟ್ಟದಲ್ಲಿ ದುಡಿಸ್ಕೊಳ್ತಾ ಇದ್ದೀವಿ, ಯಾವ ಮಟ್ಟದಲ್ಲಿ ಅವ್ರ ಮೇಲೆ ಒಂದು ದೌರ್ಜನ್ಯವನ್ನ ನಾವು ಮಾಡ್ತಾ ಇದ್ದೀವಿ. ಅವರನ್ನ ನಾವು ಇವತ್ತು ಕೂಡ ನಮ್ಮ ಸಮಾನರು ಎನ್ನುವಂಥದ್ದನ್ನ, ಉದಾಹರಣೆಗೆ ನಾವು ನೋಡಿದ್ರೆ ಇಲ್ಲಿ ತನಕ ನಮ್ಮ ದೇಶದಲ್ಲಿ ಒಂದೇ ಒಂದು ಸಲ ಮಾತ್ರ ಮಹಿಳೆ ಪ್ರಧಾನಿಯಾಗಿರ್ತಕ್ಕಂಥದ್ದನ್ನು ಬಿಟ್ರೆ ಅಮೆರಿಕದಂತ ಬಹುದೊಡ್ಡ ದೇಶದಲ್ಲಿ ಮಹಿಳೆಯರ ಅಧ್ಯಕ್ಷರೇ ಆಗಿಲ್ಲ. ಅಂದ್ರೆ ನಾವು ಜಗತ್ತಿನಾದ್ಯಂತ ಅಸಮಾನತೆಯನ್ನ ಕಾಣುತ್ತೇವೆ. ಸಮಾನವಾಗಿರ್ತಕ್ಕಂಥ ಒಂದು ಮನಸ್ಥಿತಿ, ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಇಲ್ಲಿ ತನಕ ನಾವಿನ್ನೂ ಮಾಡಿಕೊಟ್ಟಿಲ್ಲ. ಕೊಡೋದ್ರಲ್ಲಿ ಇದ್ದೀವಿ, ಪ್ರಯತ್ನ ಪಡೋದ್ರಲ್ಲಿ. ಕಾರಣ ಯಾಕೆಂದ್ರೆ ಮಹಿಳೆಯರು ತುಂಬಾ ತಾಳ್ಮೆಯಿಂದ ಇರುವ ಕಾರಣಕ್ಕಾಗಿ. ಕಾರಣ ಯಾಕೆಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಮಾತೃತ್ವದ ಪರಿಕಲ್ಪನೆ, ಆ ಮಾತೃತ್ವದ ಗುಣ ಇರೋದ್ರಿಂದಲೇ ಇವತ್ತು ಸೊಸೈಟಿಯಲ್ಲಿ ನಾವು ಎಲ್ಲರೂ ಕೂಡ ಒಂದು ಸಂತತಿ, ಒಂದು ಸೊಸೈಟಿ ಎನ್ನುವಂಥದ್ದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿಯತ್ತ ಹೋಗ್ತಾ ಇದೆ. ಹೀಗೆ ಕಾಲಾಂತರದಲ್ಲಿ ಎಲ್ಲೋ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದ ಅನೇಕ ದಾರ್ಶನಿಕರು, ಅನೇಕ ಹೋರಾಟಗಾರರು, ಅನೇಕ ಸಂಘ ಸಂಸ್ಥೆಗಳು ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕು. ಅಮಾನವೀಯವಾಗಿರ್ತಕ್ಕಂಥ ಕೆಲವೊಂದು ಮೌಲ್ಯಗಳು, ಅನೈತಿಕವಾಗಿ ಮಾಡ್ತಕ್ಕಂಥ ಕೆಲವೊಂದು ಕೃತ್ಯಕ್ಕೆ ತಿಲಾಂಜಲಿಯನ್ನು ಇಡಬೇಕು ಅಂತಂದು ಸಾಕಷ್ಟು ಸುದೀರ್ಘವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದ್ರು, ಈಗಲೂ ಕೂಡ ಮಾಡುವಂಥದ್ದು. ಆ ಹೋರಾಟದ ಫಲವಾಗಿನೇ ಅವರಿಗೆ ಒಂದು ಸಮಾನತೆಯನ್ನು ಕೊಡಬೇಕು ಎನ್ನುವಂಥದ್ದು, ಅದರಲ್ಲೂ ವಿಶೇಷವಾಗಿ ಸಂವಿಧಾನದತ್ತವಾಗಿನೇ ಬರಬೇಕು. ಆ ಸಂವಿಧಾನದತ್ತವಾಗಿನೇ ಬಂದಿದ್ದರ ಪರವಾಗಿನೇ ಇವತ್ತಿಷ್ಟಕ್ಕೊಂದು ಕಾನೂನುಗಳು ರಚಿತವಾಗಿವೆ ಮತ್ತು ಅವಕಾಶಗಳನ್ನ ಕೊಟ್ಟಿರುವಂಥದ್ದು. ಅವುಗಳನ್ನು ಉಪಯೋಗಿಸಿಕೊಂಡು ಅನೇಕ ಮಹಿಳೆಯರು ತಮ್ಮ ಗುರಿ ಉದ್ದೇಶಗಳನ್ನ ಸಾಧಿಸಿಕೊಂಡಿರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಸಾಧ್ಯ ಇದೆ ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡುವಂಥದ್ದು. ಹೀಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರ್ತಕ್ಕಂಥ, ಯಾಕಂದ್ರೆ ವಿಶೇಷ 1 ಅಂಕಕ್ಕೆ ಮಹಿಳಾ ಸಬಲೀಕರಣದ ವರ್ಷ, ಲಿಂಗ ತಾರತಮ್ಯತೆ ಅಂದ್ರೆ 2 ಅಂಕದ್ದು,
ಹಾಗೆಯೇ ಲಿಂಗ ಅಂದ್ರೆ ಏನು ಒಂದಂಕದ್ದು, ಲಿಂಗತ್ವ ಎಂದ್ರೆ ಏನಂತ ಒಂದಂಕದ್ದು. ಇಲ್ಲಿ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ ಎನ್ನುವಂಥದ್ದನ್ನ ಇಲ್ಲಿ ಬಹುಮುಖ್ಯವಾಗಿ 4 ತಂತ್ರಗಳನ್ನ ಪರೀಕ್ಷೆಯ ದೃಷ್ಟಿಯಿಂದ ಕೇಳುವಂಥದ್ದು ಇದಿಲ್ಲ. ಮತ್ತು ಸಮಾನತೆಯ ವರದಿ ಎಂದರೇನು, ಸಮಾನತಾ ವರದಿಯ ಒಂದು ಉದ್ದೇಶಗಳನ್ನ ವಿವರಿಸಿ ಎನ್ನುವಂತ 5 ಅಂಕದ ಪ್ರಶ್ನೆ. ಹೀಗಾಗಿ ಇಲ್ಲಿ ಸುದೀರ್ಘವಾಗಿರುವಂತ ಒಂದು ಪರಿಕಲ್ಪನೆ. ಇದನ್ನ ಚೆನ್ನಾಗಿ ಪುನಃ ಆ ವಿಡಿಯೋಗಳನ್ನ ಕೇಳಿ ಅದನ್ನ ಗಮನದಲ್ಲಿಟ್ಟು ಅದನ್ನ ಅಭ್ಯಾಸ ಮಾಡಿದ್ದಾದ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಮತ್ತೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಚರ್ಚಿಸೋಣ.